ಆಶೀರ್ವಾದ ಮಾಡ್ಬೇಕಲ್ಲ, ಆಶೀರ್ವಾದ ಮಾಡ್ಬಿಟ್ಟು ಹೇಳ್ತಾರೆ ವಿಜಯೀ ಭವ ಅಂದ್ರೆ ಅದನ್ನ ಬಿಟ್ಟು ಏನು ಹೇಳಂಗೆ ಇಲ್ಲ. ಅವ್ರು ಮಾಡಿಸ್ತಿರೋದೇ ಕಾರ್ಯ ಅವರ ವಿಜಯಕ್ಕೋಸ್ಕರ ಆಗ್ತದೆ. ವಿಜಯೀ ಭವ ಅಂತ ಹೇಳ್ತಾರೆ. ಆಯ್ತು, ನಾವು ನಿಮ್ಗೆ ಏನಾದ್ರು ಕೊಡ್ಬೇಕಲ್ವಾ ಅಂತ ಕೇಳ್ತಾರೆ. ರಾಮಲಕ್ಷ್ಮಣ ಇಬ್ಬರಿಗೆ ಪೂಜೆ ಮಾಡಿಸ್ಕೊಂಡು ದಾನ ಕೊಡ್ಬೇಕಲ್ಲ ಅವ್ರಿಗೆ. ಆಯ್ತು, ನಿಮಗೆ ಏನ್ ಬೇಕು ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ರಾವಣ ಹೇಳ್ತಾನೆ, ಏ ಪ್ರಭು ಪುರುಷೋತ್ತಮ ಅಂತ ಹೇಳಿ, ಏ ಪುರುಷೋತ್ತಮ, ನೀವಿಬ್ರು ನನ್ನ ಕೊನೆ ಉಸಿರು ಹೋಗ್ಬೇಕಾದ್ರೆ ನನ್ನ ಕಣ್ಣೆದುರಿಗೆ ನೀವಿರ್ಬೇಕು ಅಂತ ಕೇಳ್ಕೊಳ್ತಾನೆ ರಾವಣ. ಅವರಿಬ್ಬರು ರಾಮ ಲಕ್ಷ್ಮಣರಿಬ್ಬರನ್ನು ಕೇಳ್ಕೊಳ್ತಾನೆ, ನನ್ನ ಕಣ್ಣೆದುರಿಗೆ ನೀವಿರ್ಬೇಕು ಅಂತ ಕೇಳ್ಕೊಳ್ತಾನೆ. ಅಲ್ಲಿಗೆ ಸೀತೆನ ಕರ್ಕೊಂಡು ವಾಪಸ್ ಹೋಗ್ತಾರೆ ಅವರು. ರಾವಣನು ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಯುದ್ಧ ಶುರುವಾಗುತ್ತೆ. ನಾನು ಈ ಸ್ಟೋರಿ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಮ್ಮ ಸಂಸ್ಕೃತಿ, ಈಗ ಒಂದು ಬ್ರಾಹ್ಮಣ ಆಗ್ಬಿಟ್ಟು ಶತ್ರುಗೆ ಬಂದ್ಬಿಟ್ಟು ನೀನು ವಿಜಯೀ ಭವ ಅಂತ ಹರ್ಸೋಕ್ ಸಾಧ್ಯನಾ? ವಿಜಯೀ ಭವ ಅಂತ ಹರಿಸ್ತಾನೆ ಬಂದ್ಬಿಟ್ಟು. ಆಮೇಲೆ ಅವನು ಮಹಾನ್ ಶಿವಭಕ್ತ, ಏನು ಮಾಡಕ್ಕ, ರಾವಣ ಮಹಾನ್ ಶಿವಭಕ್ತ, ಯಾರು ಅವನನ್ನ ಸಾಯಿಸಕ್ಕಾಗಲ್ಲ ಅಂತ ಅವನು ಇಡೀ ಆಮೇಲೆ ಎಲ್ಲ ಯುದ್ಧ ನಡೆಯುತ್ತೆ. ರಾವಣನು ಸತ್ತು ಹೋಗ್ತಾನೆ. ಆಮೇಲೆ ಇವಳು ಬರ್ತಾಳೆ, ರಾವಣನ ಹೆಂಡತಿ ಬರ್ತಾಳೆ. ಬಂದ್ಬಿಟ್ಟು ರಾಮನ ಹತ್ರ ಬರ್ತಾಳೆ. ಬಂದ ತಕ್ಷಣ ಅವಳ ನೆರಳು ರಾಮನ ಪಾದದ ಮೇಲೆ ಬೀಳುತ್ತೆ. ಬಿದ್ದ ತಕ್ಷಣನೇ ರಾಮ ಎದ್ದಿಟ್ಕೊಂಡ್ಬಿಟ್ಟು ಮಾತೆ ಏನ್ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ರಾವಣನ ಹೆಂಡತಿ ಹೇಳ್ತಾಳೆ, ಮಂಡೋದರಿ ಹೇಳ್ತಾಳೆ, ನಾನು ಇಡೀ ಪ್ರಪಂಚವನ್ನೇ, ಇಡೀ ಎಷ್ಟೊಂದು ಲೋಕಗಳನ್ನೇ ಗೆದ್ದಂತ ನನ್ನ ಪತಿ, ಅವನನ್ನ ನೀನ್ ಸೋಲ್ಸಿದ್ಯಾ. ಅವನು ಇಡೀ ಎಲ್ಲಾ ದೇವತೆಗಳನ್ನ ಕಾಲಡಿಗೆ ಹಾಕೊಂಡು ಓಡಾಡ್ತಾನೆ, ಪ್ರತಿದಿನ ಮೆಟ್ಲುಗಳು ಮಾಡ್ಕೊಂಡು ಹತ್ಕೊಂಡು ಮೇಲ್ ಸಿಂಹಾಸನದಲ್ಲಿ ಇರ್ತಾನೆ. ಅವನನ್ನ ಸಾಯಿಸಿರ್ಬೇಕಾದ್ರೆ ನೀನ್ ಎಂತವನು ಅಂತ ನಾನು ನೋಡಕ್ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಕೇಳ್ತಾನೆ, ಹೌದಾ ಅಮ್ಮ, ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಾಗ ಮಂಡೋದರಿಗೆ ಹೇಳ್ತಾಳೆ, ನನ್ನಂತ ಸುಂದರಿ ಅವಳು, ಪಂಚಕನ್ನೀರು ಅಂತ ಏನಂತ ಅಷ್ಟು ಸೇರಿ ಇರ್ತಕ್ಕಂಥ ಸುಂದರಿ ಅವಳು. ಆಮೇಲೆ ಇಡೀ ಒಡವೆಗಳನ್ನೆಲ್ಲ ಹಾಕೊಂಡು ರಾಜಪೋಷಕಲ್ಲಿ ಇರ್ತಕ್ಕಂಥ ಸುಂದರಿ ಮಂಡೋದರಿ, ಅತಿಲೋಕ ಸುಂದರಿ ಅವಳು. ನನ್ನನ್ನು ಬಿಟ್ಬಿಟ್ಟು ಸೀತೆಯನ್ನ ಹಿಡ್ಕೊಂಡು ಬಂದಲ್ಲ ರಾವಣ, ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ. ಈಗ ವ್ಯತ್ಯಾಸ ಗೊತ್ತಾಯ್ತು ನನಗೆ. ಯಾಕಂದ್ರೆ ನನ್ನ ನೆರಳು ಬಿದ್ದ ತಕ್ಷಣನೇ ನೀವೇನ್ ಮಾಡಿದ್ರಿ, ಎದ್ದಿಟ್ಕೊಂಡ್ಬಿಟ್ಟು ಮಾತೆ ಅಂತ ಸಂಬೋಧನೆ ಮಾಡಿ ನನ್ನನ್ನ ಮಾತಾಡ್ಸಿದ್ವಿ. ಆದ್ರೆ ನನ್ ಗಂಡ ಇಷ್ಟೆಲ್ಲ ಇದ್ರು ಕೂಡ ಸೀತೆನ ಮೋಹಿಸಿ ಕರ್ಕೊಂಡು ಬಂದು ಅಶೋಕವನದಲ್ಲಿ ಇಟ್ಕೊಂಡ. ಇದೇ ವ್ಯತ್ಯಾಸ ಇಬ್ಬರಿಗೂ, ರಾಮನಿಗೂ ಮತ್ತೆ ರಾವಣನಿಗೂ ಇರುವಂತ ವ್ಯತ್ಯಾಸ. ಇದು ಪ್ರತಿ ಕಾಲಕ್ಕೂ ಅನ್ವಯ ಆಗುತ್ತೆ. ಅವಾಗಿನ ಕಾಲಕ್ಕೆಲ್ಲ, ಈಗಿನ ಕಾಲಕ್ಕೂ ಕೂಡ ಅನ್ವಯ ಆಗುತ್ತೆ. ಆಗಿನ ಕಥೆಗಳೇನಿದಾವೆ ಈಗೂ ಕೂಡ ಅನ್ವಯ ಆಗ್ತಾ ಹೋಗುತ್ತೆ. ಅಂದ್ರೆ ಅವಾಗ ಹೆಂಗಿತ್ತು ರಿಲೇಶನ್ಶಿಪ್, ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಈಗ ರಾಮನಿಗೇನು ಕಷ್ಟ ಇರ್ಲಿಲ್ಲ,